ಮಹಾಭಾರತದಲ್ಲಿ 7 ಮಹಾನ್ ಅಮರ ಯೋಧರಿದ್ದಾರೆ ಮತ್ತು ಅವರಲ್ಲಿ ಅತ್ಯಂತ ಕುತೂಹಲಕಾರಿ ಅಶ್ವತ್ಥಾಮ ಎಂದು ನಿಮಗೆ ತಿಳಿದಿದೆ. ಅತ್ಯಂತ ಪ್ರತಿಭಾವಂತ ಹೋರಾಟಗಾರರಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ. ಆದರೆ ದುಃಖದಿಂದ ಕೃಷ್ಣನು ಅವನನ್ನು ಕಲಿಯುಗದ ಕೊನೆಯವರೆಗೂ ಬದುಕುವಂತೆ ಶಪಿಸಿದನು. ವಾಸ್ತವವಾಗಿ ಅನೇಕ ಜನರು ಶೋಚನೀಯ ಪರಿಸ್ಥಿತಿಗಳಲ್ಲಿ ಕಂಡುಬರುವ ಐತಿಹಾಸಿಕ ಪಾತ್ರವನ್ನು ವೀಕ್ಷಿಸುತ್ತಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ. ಹಾಗಾದರೆ ಬಲಿಷ್ಠನಾದ ಅಶ್ವತ್ಥಾಮನನ್ನು ಅಮರತ್ವಕ್ಕೆ ಶಪಿಸುವಂತೆ ಕೃಷ್ಣ ಮಾಡಿದ್ದು ಯಾವುದು? ಅದರ ಹಿಂದಿನ ಕಥೆಯನ್ನು ನೋಡೋಣ. ಅವನು ಹುಟ್ಟಿದಾಗ ಅವನು ಅಶ್ವತ್ಥಾಮ ಎಂಬ ಹೆಸರನ್ನು ಪಡೆದ ಕುದುರೆಯಂತೆ ಅಳುವ ಸದ್ದು ಹೊರಡಿಸುತ್ತಿದ್ದ. ಹಾಗಾಗಿ ಅವನಿಗೂ ಅಶ್ವತ್ಥಾಮ ಎಂಬ ಹೆಸರಿಡಲಾಯಿತು. ಅವರನ್ನು ಗುರು ದ್ರೋಣಾಚಾರ್ಯರ ಮಗನಾದ್ದರಿಂದ ಆತನನ್ನು ದ್ರೋಣಿ ಎಂದು ಕರೆಯುತ್ತಾರೆ. ಹಣೆಯ ಮೇಲಿನ ರತ್ನ. ದ್ರೋಣಾಚಾರ್ಯರು ಶಿವನಿಗೆ ಆತನಂತ ಮಗನನ್ನು ನೀಡುವಂತೆ ಕೋರಿದರು. ಆಗ ಶಿವನು ಅಶ್ವತ್ಥಾಮನಿಗೆ ಹಣೆಯ ಮೇಲೆ ದೈವಿಕ ರತ್ನ ನೀಡಿ ಆಶೀರ್ವದಿಸಿದನು. ಅದು ಅವನನ್ನು ಬಾಯಾರಿಕೆ, ಹಸಿವು ಇತ್ಯಾದಿಗಳಿಂದ ರಕ್ಷಿಸಿತು. ಅದು ಅವನನ್ನು ಭೌತಿಕ, ಇಂದ್ರಿಯ ಮತ್ತು ಪ್ರಪಂಚದ ಪ್ರಭಾವಗಳಿಂದ ಮುಕ್ತಗೊಳಿಸಿತು. ಗುರು ದ್ರೋಣಾಚಾರ್ಯರು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದರು. ಭೀಷ್ಮನು ಶರಪಂಜರದ ಮೇಲೆ ಮಲಗಿದ ನಂತರ ಕರ್ಣನ ಆಜ್ಞೆಯ ಮೇರೆಗೆ ದ್ರೋಣಾಚಾರ್ಯರನ್ನು ಸೇನಾಪತಿಯಾಗಿ ನೇಮಿಸಲಾಗುತ್ತದೆ. ಯುದ್ಧದಲ್ಲಿ ಗುರು ದ್ರೋಣರ ಹೆಚ್ಚುತ್ತಿರುವ ಶಕ್ತಿಯನ್ನು ಕಂಡು ಪಾಂಡವರಲ್ಲಿ ಭೀತಿ ಆರಂಭವಾಯಿತು. ದ್ರೋಣಾಚಾರ್ಯರ ಮತ್ತು ಅವರ ಮಗ ಅಶ್ವತ್ಥಾಮನ ಯುದ್ಧ ಕುಶಲತೆಯನ್ನು ಕಂಡು ಪಾಂಡವರಿಗೆ ತಮ್ಮ ಸೋಲು ಖಚಿತವೆಂಬುದು ಅರಿವಾಗುತ್ತದೆ. ಯುದ್ಧದಲ್ಲಿ ಪಾಂಡವರು ಕ್ಷೀಣಿಸುತ್ತಿರುವುದನ್ನು ಅರಿತ ಶ್ರೀಕೃಷ್ಣನು ಪಾಂಡವರಿಗೆ ಮೋಸದ ಉಪಾಯವನ್ನು ಸೂಚಿಸುತ್ತಾನೆ. ಶ್ರೀಕೃಷ್ಣನ ಮೋಸದ ಉಪಾಯವೆಂದರೆ ಯುದ್ಧದಲ್ಲಿ ದ್ರೋಣರ ಮಗ ಅಶ್ವತ್ಥಾಮನು ಹತನಾದನೆಂದು ವದಂತಿ ಹರಡಿಸಲು ಹೇಳುತ್ತಾನೆ. ಆದರೆ ಯುದ್ಧ ಭೂಮಿಯಲ್ಲಿ ಸುಳ್ಳು ನುಡಿಯಲು ಧರ್ಮರಾಜ ಮತ್ತು ಯುಧಿಷ್ಠಿರ ಒಪ್ಪುವುದಿಲ್ಲ. ಅದೇ ಸಂದರ್ಭದಲ್ಲಿ ಅಶ್ವತ್ಥಾಮ ಎನ್ನುವ ಆನೆಯನ್ನು ಭೀಮನು ಕೊಲ್ಲುತ್ತಾನೆ. ಆಗ ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮನು ಹತನಾದನೆಂಬ ಸುದ್ದಿ ಹರಡುತ್ತದೆ. ಆಗ ದ್ರೋಣರು ಇದನ್ನು ದೃಢಪಡಿಸಿಕೊಳ್ಳಲು ಧರ್ಮರಾಜ ಮತ್ತು ಯುಧಿಷ್ಠಿರನ ಬಳಿ ಬರುತ್ತಾರೆ. ಅಷ್ಟರಲ್ಲಿ ಶ್ರೀಕೃಷ್ಣನು ಅಶ್ವತ್ಥಾಮ ಹತ ಕುಂಜರ ಎಂದು ಶಂಖನಾದವನ್ನು ಮೊಳಗಿಸಿದನು. ಆದರೆ ಶ್ರೀಕೃಷ್ಣನು ಮೊದಲೆರಡು ಶಬ್ದವನ್ನು ಜೋರಾಗಿ ಹೇಳುತ್ತಾನೆ, ಕುಂಜರ ಎನ್ನುವ ಶಬ್ದವನ್ನು ನಿಧಾನವಾಗಿ ಹೇಳುತ್ತಾನೆ. ಇದನ್ನು ಕೇಳಿದ ದ್ರೋಣರು ತನ್ನ ಮಗ ಮರಣ ಹೊಂದಿದನೆ ಎಂದು ಅಲ್ಲಿಯೇ ಕುಸಿದು ಬೀಳುತ್ತಾರೆ. ತನ್ನ ಮಗನ ಸಾವಿನ ಸುದ್ದಿಯನ್ನು ಕೇಳಿದ ದ್ರೋಣಾಚಾರ್ಯರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಯುದ್ಧಭೂಮಿಯಲ್ಲಿ ದುಃಖದ ಸಾಗರದಲ್ಲಿ ಮುಳುಗುತ್ತಾರೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ದ್ರೌಪದಿಯ ಸಹೋದರ ದುಷ್ಟದ್ಯುಮ್ನನು ದ್ರೋಣಾಚಾರ್ಯರ ಶಿರಚ್ಛೇದನ ಮಾಡುತ್ತಾನೆ. ತನ್ನ ತಂದೆಯನ್ನು ಮೋಸದಿಂದ ಕೊಂದ ವಿಷಯ ತಿಳಿಯುತ್ತಿದ್ದಂತೆ ಅಶ್ವತ್ಥಾಮನ ಕೋಪ ಹಾಗೂ ದುಃಖವು ಮುಗಿಲು ಮುಟ್ಟಿತು. ಕೋಪದಿಂದ ಅಶ್ವತ್ಥಾಮನು ಯುದ್ಧಭೂಮಿಯಲ್ಲಿ ಪಾಂಡವರ ಮಕ್ಕಳನ್ನು ಜೀವಂತವಾಗಿ ಉಳಿಸುವುದಿಲ್ಲವೆಂದು ಶಪಥವನ್ನು ಮಾಡುತ್ತಾನೆ. ಅದು ಕುರುಕ್ಷೇತ್ರ ಯುದ್ಧದ 18ನೇ ದಿನ. ಸರೋವರದ ಪಕ್ಕದಲ್ಲಿ ದುರ್ಯೋಧನನು ತೊಡೆ ಮುರಿದು ಅನಾಥನಂತೆ ಮಲಗಿದ್ದನು. ಸುತ್ತಲೂ ನೋಡಿದಾಗ ಅವನಿಗೆ ಒಂದು ನರಪಿಳ್ಳೆಯೂ ಕಾಣಿಸಲಿಲ್ಲ. ಬದಲಿಗೆ ಅವನಿಗೆ ಅವನ ಹಸಿಮಾಂಸವನ್ನು ತಿನ್ನಲು ಹಾತೊರೆಯುತ್ತಿರುವ ನಾಯಿ, ನರಿ, ಗೂಬೆ, ಹದ್ದುಗಳೇ ಕಾಣಿಸಿದವು. ಅವು ಅವನ ಮಾಂಸವನ್ನು ತಿನ್ನಲು ಹತ್ತಿರಕ್ಕೆ ಬಂದಾಗಲೆಲ್ಲ ದುರ್ಯೋಧನನು ಅವುಗಳನ್ನು ಬಲು ಕಷ್ಟದಿಂದ ಓಡಿಸುತ್ತಿದ್ದನು. ಆತ 18 ದಿನದ ಹಿಂದಿನ ತನ್ನ ವೈಭವವನ್ನು ನೆನೆಸಿಕೊಂಡು ಹಲುಬುತ್ತಿದ್ದನು. ವಿಪರೀತವಾದ ರಕ್ತಸ್ರಾವದಿಂದ ಅವನಿಗೆ ಒಂದಿಷ್ಟು ಕದಲಲಾಗುತ್ತಿರಲಿಲ್ಲ. ಈ ವಿಷಯವನ್ನು ತಿಳಿದ ಕೃಪ, ಅಶ್ವತ್ಥಾಮ ಮತ್ತು ಕೃತವರ್ಮರು ಧಾವಿಸಿ ಬಂದು ದುರ್ಯೋಧನನ ದಾರುಣ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕಿದರು. ಅಶ್ವತ್ಥಾಮನಂತೂ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಸಿದು ಬಿದ್ದನು. ನಂತರ ಅಶ್ವತ್ಥಾಮನು, ನನ್ನಂತಹ ಸಾವಿರಾರು ಜನರನ್ನು ಸಾಕಿದ ದಣಿ ನೀನು, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲಾರೆ ಎಂದು ಹೇಳಿ ಮತ್ತೆ ಅಳಲು ಪ್ರಾರಂಭಿಸಿದನು. ಆಗ ದುರ್ಯೋಧನನು, ಅಶ್ವತ್ಥಾಮ, ಕಾಲದ ಗತಿಯನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಸೌಭಾಗ್ಯದಿಂದ ನೀವು ಮೂವರಾದರೂ ಬದುಕುಳಿದಿದ್ದೀರಿ. ನನ್ನ ಬಗ್ಗೆ ಶೋಕಿಸುವುದನ್ನು ಬಿಟ್ಟು ನಿಮಗೆ ಸಂತೋಷ ಸಿಗುವ ಜಾಗಗಳನ್ನು ಹುಡುಕಿಕೊಳ್ಳಿ ಎಂದನು. ಆದರೆ ಅಶ್ವತ್ಥಾಮನು, ನಮಗೆ ಇನ್ನೆಲ್ಲಿಯ ಸುಖ? ನನ್ನ ತಂದೆಯನ್ನು ಮೋಸದಿಂದ ಕೊಂದರು. ನಿನ್ನ ಶತ್ರುಗಳನ್ನು ವಧಿಸಿದಾಗಲೇ ನನಗೆ ಶಾಂತಿ. ನನಗೆ ಅನುಮತಿಯನ್ನು ಕೊಡು. ಅವರನ್ನೆಲ್ಲ ಸಂಹರಿಸಿ ನಿನ್ನ ವ್ರಣದಿಂದ ಮುಕ್ತನಾಗುತ್ತೇನೆ ಎಂದನು. ಆ ತಕ್ಷಣ ದುರ್ಯೋಧನನು ಅಶ್ವತ್ಥಾಮನನ್ನು ಸೈನಿಕರೇ ಇಲ್ಲದ ಸೈನ್ಯಕ್ಕೆ ಪ್ರಧಾನ ದಂಡನಾಯಕನನ್ನಾಗಿ ನೇಮಿಸಿದನು. ನಂತರ ಮೂವರು ಅಲ್ಲಿಂದ ಹೊರಟು ಕಾಡನ್ನು ಸೇರಿ ರಾತ್ರಿಯಾಗಿದ್ದುದರಿಂದ ಒಂದು ಆಲದ ಮರದ ಕೆಳಗೆ ತಂಗಿದರು. ಕೃಪ ಮತ್ತು ಕೃತವರ್ಮರು ಮಲಗಿ ನಿದ್ರೆ ಹೋದರು. ಆದರೆ ದ್ರೋಣಪುತ್ರ ಅಶ್ವತ್ಥಾಮನಿಗೆ ನಿದ್ರೆ ಹತ್ತಲಿಲ್ಲ. ಆಗ ಅವನು ಸೇಡಿನ ಬೆಂಕಿಯಿಂದ ಸುಡಲ್ಪಡುತ್ತಾ ಬೆಂಕಿಯ ಚೆಂಡೆಯಾಗಿದ್ದನು. ನಂತರ ಮೂವರು ಪಾಂಡವರ ಶಿಬಿರಗಳ ಹತ್ತಿರ ಬಂದರು. ಪೂರ್ವ ನಿರ್ಧಾರದಂತೆ ಕೃಪ ಮತ್ತು ಕೃತವರ್ಮರು ಹೊರಗಡೆ ನಿಂತರು.
ಅಶ್ವತ್ಥಾಮನು ಒಳಗೆ ಪ್ರವೇಶಿಸಿ ದುಷ್ಟದ್ಯುಮ್ನ, ಶಿಖಂಡಿ, ಯುಧಾಮನ್ಯು, ಉಪಪಾಂಡವರು ಮುಂತಾದವರನ್ನು ಕೊಲ್ಲಲು ಪ್ರಾರಂಭಿಸಿದನು. ಹೀಗೆ ಪಾಂಡವರ ಶಿಬಿರಗಳಲ್ಲಿದ್ದ ಎಲ್ಲರೂ ಯಮಾಲಯ ಸೇರಿದರು. ನಂತರ 3 ಶಿಬಿರಗಳಿಗೆ ಬೆಂಕಿಯನ್ನಿಟ್ಟರು. ನಂತರ ದುರ್ಯೋಧನನಲ್ಲಿಗೆ ಬಂದರು. ದುರ್ಯೋಧನನಿಗಿನ್ನೂ ಕುಟುಕು ಜೀವವಿತ್ತು. ಅಶ್ವತ್ಥಾಮನು ದುರ್ಯೋಧನ, ಪಾಂಡವರು, ಸಾತ್ಯಕಿ, ಕೃಷ್ಣರನ್ನು ಬಿಟ್ಟು ಮಿಕ್ಕೆಲ್ಲರೂ ನಿರ್ನಾಮವಾದರು ಎಂದನು. ಆಗ ದುರ್ಯೋಧನನು ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಅಶ್ವತ್ಥಾಮನನ್ನು ನೋಡಿ ಅಸುನೀಗಿದನು. ಬ್ರಹ್ಮಶೀರ್ಷ ಅಸ್ತ್ರವು ಬ್ರಹ್ಮಾಸ್ತ್ರದ ವಿಕಾಸವಾಗಿದೆ ಮತ್ತು ಶತ್ರುಗಳನ್ನು ನಾಶ ಮಾಡಲು ಉಲ್ಕೆಗಳ ಸುರಿಮಳೆಯಾಯಿತು. ಈ ಆಯುಧವನ್ನು ಪವಿತ್ರ ಮಂತ್ರಗಳನ್ನು ಬಳಸಿ ಯಾವುದೇ ವಸ್ತುವಿನೊಳಗೆ ಹುಲ್ಲಿನ ಬ್ಲೇಡ್ಗೆ ಸಹ ಆಹ್ವಾನಿಸಬಹುದು. ಅರ್ಜುನನು ಅಶ್ವತ್ಥಾಮನ ಕಡೆಗೆ ದ್ರೋಣರಿಂದ ಪಡೆದ ಅದೇ ಅಸ್ತ್ರವನ್ನು ಆಹ್ವಾನಿಸುತ್ತಾನೆ. ಇಡೀ ಭೂಮಿಯ ಸಂಪೂರ್ಣ ವಿನಾಶಕ್ಕೆ ಕಾರಣವಾಗುವ ಪ್ರಬಲವಾದ ಅಸ್ತ್ರವು ಮುಖಾಮುಖಿ ಘರ್ಷಣೆಯತ್ತ ಸಾಗುತ್ತಿರುವುದನ್ನು ನೋಡಿದ ವ್ಯಾಸರು ಇಬ್ಬರು ಯೋಧರನ್ನು ತಮ್ಮ ಶಸ್ತ್ರಾಸ್ತ್ರಗಳನ್ನು ಹಿಂತೆಗೆದುಕೊಳ್ಳುವಂತೆ ಕೇಳಿಕೊಂಡರು. ಅರ್ಜುನನು ಈ ಅಸ್ತ್ರವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಾಯಿತು, ಆದರೆ ಅಶ್ವತ್ಥಾಮ ಅದನ್ನು ಹಿಂಪಡೆಯಲು ಸಾಧ್ಯವಾಗಲಿಲ್ಲ, ಏಕೆಂದರೆ ದ್ರೋಣನು ಅದನ್ನು ಹೇಗೆ ಹಿಂಪಡೆಯಬೇಕೆಂದು ಅವನಿಗೆ ಕಲಿಸಲಿಲ್ಲ. ಇದು ಕೇವಲ ಒಂದು ನಿದರ್ಶನಕ್ಕಾಗಿ ಈ ಆಯುಧವನ್ನು ಬಳಸದಂತೆ ಮಿತಿಗೊಳಿಸುತ್ತದೆ. ಈ ಅಸ್ತ್ರವು ನಿರುಪದ್ರವವಾಗಿ ಸ್ಫೋಟಿಸಬಹುದಾದ ಜನವಸತಿ ಇಲ್ಲದ ಸ್ಥಳದ ಕಡೆಗೆ ತನ್ನ ಆಯುಧವನ್ನು ತಿರುಗಿಸುವ ಬದಲು ಪಾಂಡವರ ವಂಶವನ್ನು ಕೊನೆಗೊಳಿಸುವ ಪ್ರಯತ್ನದಲ್ಲಿ ಅವನು ಅದನ್ನು ಗರ್ಭಿಣಿ ಉತ್ತರ ಅಭಿಮನ್ಯುವಿನ ಹೆಂಡತಿ ಅರ್ಜುನನ ಮಗ ಗರ್ಭದ ಕಡೆಗೆ ನಿರ್ದೇಶಿಸಿದನು. ಅಶ್ವತ್ಥಾಮನು ತನ್ನ ತಂದೆಯ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಹೋಗಿ ಒಂದು ದೊಡ್ಡ ಗಂಡಾಂತರವನ್ನೇ ತಲೆ ಮೇಲೆ ಹಾಕಿಕೊಳ್ಳುತ್ತಾನೆ. ಅಶ್ವತ್ಥಾಮನು ಪಾಂಡವರ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಿರುವುದನ್ನು ಅರಿತ ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ನೀನು ಯುಗ ಯುಗಗಳು ಕಳೆದರೂ ಕೂಡ ಭೂಮಿಯಲ್ಲೇ ಅಲೆದಾಡುವಂತಾಗಲಿ ಎಂದು ಶಾಪವನ್ನು ನೀಡುತ್ತಾನೆ. ಇದರಿಂದ ಅಶ್ವತ್ಥಾಮನು ಸುಮಾರು 5,000 ವರ್ಷಗಳಿಂದ ಭೂಮಿಯಲ್ಲಿ ಅಲೆದಾಡುತ್ತಿದ್ದಾನೆಂದು ನಂಬಲಾಗಿದೆ. ಈ ಕೋಟೆಯ ಹೆಸರು ಅಸಿರ್ಗರ್. ಇದು ಮಧ್ಯಪ್ರದೇಶದ ಬುರ್ಹಾನ್ಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಶಿವನನ್ನು ಆರಾಧಿಸಲು ಅಶ್ವತ್ಥಾಮನು ಇಂದಿಗೂ ಕೂಡ ಈ ಕೋಟೆಗೆ ಬರುತ್ತಾನೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಇಲ್ಲಿನ ಸ್ಥಳೀಯರು ಅಶ್ವತ್ಥಾಮನಿಗೆ ಸಂಬಂಧಿಸಿದ ಅನೇಕ ದಂತಕಥೆಗಳನ್ನು ಕೂಡ ನಿರೂಪಿಸುತ್ತಾರೆ. ಅಶ್ವತ್ಥಾಮನನ್ನು ನೋಡಿದವರು ಯಾರೇ ಆಗಲಿ ಅವರು ಬದುಕುಳಿದಿಲ್ಲ ಮತ್ತು ಅವರಲ್ಲಿ ಕೆಲವೊಬ್ಬರು ಮಾನಸಿಕ ಅಸ್ವಸ್ಥತೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಇಲ್ಲಿನ ಜನರು ಹೇಳುತ್ತಾರೆ. ಪೂಜೆಗೂ ಮುನ್ನ ಅಶ್ವತ್ಥಾಮ ಈ ಕೊಳದಲ್ಲಿ ಸ್ನಾನ ಮಾಡುತ್ತಾನೆ. ಅಶ್ವತ್ಥಾಮನು ಶಿವನನ್ನು ಆರಾಧಿಸುವ ಮೊದಲು ಕೋಟೆಯಲ್ಲಿರುವ ಸರೋವರದಲ್ಲಿ ಸ್ನಾನ ಮಾಡುತ್ತಾನೆ ಎಂದು ಹೇಳಲಾಗುತ್ತಿದೆ. ಅಷ್ಟು ಮಾತ್ರವಲ್ಲ, ಜಬಲ್ಪುರದಲ್ಲೂ ಕೂಡ ನರ್ಮದಾ ನದಿಯ ಗೌರಿ ಘಾಟ್ನ ದಡದಲ್ಲಿ ಅಶ್ವತ್ಥಾಮನು ಅಲೆದಾಡುತ್ತಿರುವುದನ್ನು ಸಾಕಷ್ಟು ಜನ ನೋಡಿದ್ದಾರೆಂದು ಕೂಡ ಹೇಳಲಾಗಿದೆ. ಅರಿಶಿಣ ಮತ್ತು ಎಣ್ಣೆಯನ್ನು ಕೇಳುತ್ತಾನಂತೆ ಅಶ್ವತ್ಥಾಮ. ಅಶ್ವತ್ಥಾಮನು ಗೌರಿ ಘಾಟ್ನ ನದಿ ದಂಡೆಯಲ್ಲಿ ಅಲೆದಾಡುವಾಗ ಕೆಲವೊಮ್ಮೆ ಗಾಯವನ್ನು ಮಾಡಿಕೊಂಡು ಗಾಯದಿಂದ ಹರಿಯುವ ರಕ್ತವನ್ನು ನಿಯಂತ್ರಿಸಲು ಸ್ಥಳೀಯರಲ್ಲಿ ಅರಿಶಿಣ ಮತ್ತು ಎಣ್ಣೆಯನ್ನು ಕೇಳುತ್ತಾನೆಂದು ಹೇಳಲಾಗಿದೆ. ಆದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವುದಕ್ಕೆ ಇಲ್ಲಿಯವರೆಗೆ ಯಾವುದೇ ಪುರಾವೆಗಳಿಲ್ಲ. ಆದರೆ ಇಲ್ಲಿನ ಸ್ಥಳೀಯರು ಇದು ಬಹಳ ಸಮಯದಿಂದ ನಡೆದುಕೊಂಡು ಬಂದ 1197ರಲ್ಲಿ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಗೌರಿಯಿಂದ ಯುದ್ಧದ ಸಮಯದಲ್ಲಿ ಅವರು ಕಾಡಿಗೆ ತೆರಳಿದರು. ಅಲ್ಲಿ ಪೃಥ್ವಿರಾಜ್ ತಲೆಯ ಮೇಲೆ ಭಯಾನಕ ಗಾಯದ ಗುರುತು ಹೊಂದಿರುವ ಮುದುಕನನ್ನು ಭೇಟಿಯಾದರು. ಸ್ವತಃ ಉತ್ತಮ ವೈದ್ಯರಾಗಿದ್ದ ಪೃಥ್ವಿರಾಜ್ ಚೌಹಾಣ್ ಅವರು ಅಶ್ವತ್ಥಾಮನನ್ನು ತಮ್ಮ ಗಾಯವನ್ನು ಗುಣಪಡಿಸಬಹುದೆಂದು ಕೇಳಿದರು. ಮುದುಕ್ ಒಪ್ಪಿಕೊಂಡರು. ಆದರೆ ವಾರದ ಔಷಧಿಯ ನಂತರವೂ ಅದು ಹಾಗೆಯೇ ಉಳಿಯಿತು. ಪೃಥ್ವಿರಾಜನಿಗೆ ಆಶ್ಚರ್ಯವಾಯಿತು ಮತ್ತು ಈ ಮುದುಕ ಅಶ್ವತ್ಥಾಮ ಇರಬಹುದು ಎಂದು ಅವನಿಗೆ ಅನ್ನಿಸಿತು. ಏಕೆಂದರೆ ಮಣಿಯನ್ನು ತೆಗೆದ ನಂತರ ಉಂಟಾದ ಗಾಯವು ಈ ಗುಣಪಡಿಸಲಾಗದ ಗಾಯವನ್ನು ಮಾಡಿರಬಹುದು. ಅವನು ಅಶ್ವತ್ಥಾಮ ಎಂದು ಮುದುಕನನ್ನು ಕೇಳಿದನು ಮತ್ತು ಮುದುಕನು ಒಪ್ಪಿದನು ಮತ್ತು ತಕ್ಷಣವೇ ಹೊರಟು ಹೋದನು. ಈ ವಿವರಣೆಯನ್ನು ಅವನ ಮೇಲೆ 12ನೇ ಶತಮಾನದಲ್ಲಿ ಬರೆಯಲಾದ ಪೃಥ್ವಿರಾಜ್ ಪ್ರಾಸೋ ಪುಸ್ತಕದಲ್ಲಿ ನೀಡಲಾಗಿದೆ.